ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡ್ತಾ ಇದೀವಿ. ಇದು ಮಹಾಭಾರತದಲ್ಲಿ ಬರುವಂತಹ ಶಕುನಿಯ ಪಾತ್ರ. ಆದ್ರೆ ಶಕುನಿಯ ಪಾತ್ರ ನಮ್ಮ ಟ್ರೇಡಿಂಗ್ ಲೈಫಿಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ಕೆ ನೋಡ್ತೀವಿ. ಯಾಕೆಂದ್ರೆ ಶಕುನಿ ಟ್ರೇಡಿಂಗ್ ಗೆ ತುಂಬಾ ರಿಲೇಟೆಡ್ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರೇಡಿಂಗ್ ಅಂತಾನೆ ಜೂಜು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಇಲ್ಲ 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 ಅಂತ ಎಷ್ಟೇ ಹೇಳಿದ್ರು ಒಪ್ಪಲ್ಲ. ನಾವು ಜೂಜು 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 ಅಂತಾನೆ ಹೇಳ್ತಿರ್ತಾರೆ. ಸರಿಯಪ್ಪ, ಜೂಜ್ ಅಂತಾನೆ ಇಟ್ಕೊಳ್ಳೋಣ. ಜೂಜಲ್ಲಿ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ತಾನೆ. ಸೊ ಆ ಮೈಂಡ್ ಸೆಟ್ ಇಂದಾನೆ ನೋಡೋಣ. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಅದನ್ನಾದ್ರೂ ಸರಿಯಾಗಿ ಮಾಡ್ಲಿ, ಜೂಜ್ ಅಂತಾನೆ ನೋಡ್ಲಿ, ಅದೇ ಜೂಜನ್ನಾದ್ರೂ ಸರಿಯಾಗಿ ಮಾಡ್ಲಿ ಅನ್ನೋ ಒಂದು ರೀತಿಯಲ್ಲಿ ನಾವು ಶಕುನಿಯ ಪಾತ್ರವನ್ನು ತಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ವಿಡಿಯೋ ಇಷ್ಟ ಆದ್ರೆ ಕೊನೆವರೆಗೂ ನೋಡಿ, ಆಮೇಲಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಗಳಿಗೂ ತಿಳಿಸಿ. ಓಕೆನಾ? ಈಗ ಟಾಪಿಕ್ ಒಳಗ್ ಬರೋಣ. ನೋಡಿ, ಶಕುನಿ ಕೈಯಲ್ಲಿ ದಾಳ ಇದೆ, ಅಂದ್ರೆ ಡೈಸ್. ಅದು ಅವನ ಒಂದು ಟೂಲ್, ಆಯುಧ. ಕರೆಕ್ಟ್ ಅಲ್ವಾ? ಅವನು ಅದನ್ನೇ ಇಟ್ಕೊಂಡು ಇಡೀ ಮಹಾಭಾರತವನ್ನ ಫುಲ್ ಸೀನ್ ಅನ್ನ ಅವನು ಮಾಡ್ತಿದ್ದ. ಆದ್ರೆ ಅದು ಅವನಿಗೆ ಗೊತ್ತಿತ್ತು, ಯಶಸ್ಸು ಅನ್ನೋದು ಕಾಕತಾಳೀಯ ಅಂತ. ಅಂದ್ರೆ ಅದು ಬೈ ಲಕ್ ಅವ್ರ ಅದು ಲಕ್ಕಲ್ಲಿ ಬರೋದಲ್ಲ, ಅದಕ್ಕೆ ಬೇಕಾಗೋದು ನಿಜವಾದ ಸ್ಟ್ರಾಟಜಿ ಅಂತ. ಆಯ್ತಾ? ಅದಕ್ಕೆ ಅವನು ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಅವನ ಅಪೋನೆಂಟ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದ. ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಮಾತಾಡ್ತಾರೆ, ಅವ್ರು ಯಾವ ವಿಚಾರವಾಗಿ ಹೇಗೆ ಯೋಚನೆ ಮಾಡ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಸಮಯಕ್ಕೆ ಸರಿಯಾಗಿ ಅದೇ ಒಂದು ನಿರ್ಧಾರವನ್ನ ಇಟ್ಕೊಂಡು ಅವನು ಆಟ ಆಡ್ತಿದ್ದ. ಅದರಿಂದಾಗಿ ಏನಾಗ್ತಿತ್ತು, ಅವನು ಗೆಲ್ತಿದ್ದ. ಕರೆಕ್ಟಾ? ನಾವು ಇಲ್ಲಿ ಟ್ರೇಡರ್ಗಳಿಗೂ ಬೇಕಾಗಿರೋದು ಏನು, ನಾವು ಗೆಲ್ಲುವುದು ಅಪರೂಪಕ್ಕೊಮ್ಮೆ ಅಲ್ಲ. ನಾವೀಗ ಕೆಲವರೆಲ್ಲ ಆಪ್ಷನ್ ಬೇರ್ಸ್ಗಳು ಡೈಲಿ ಗೆಲ್ಲುದಿಲ್ಲ, ಅಪರೂಪಕ್ಕೊಮ್ಮೆ ಗೆಲ್ತೀವಿ. ನಾವು ಅಪರೂಪವಾಗಿ ಗೆಲ್ಲುವುದೇ ಒಂದು ದೊಡ್ಡ ವಿಷಯ ಅಂತ ತಿಳ್ಕೊಂಡಿದೀವಿ. ಆದ್ರೆ ಅಪರೂಪವಾಗಿ ಗೆಲ್ಲುವುದಲ್ಲ, ನಾವು ನಮ್ಮ ಅಪೋನೆಂಟ್ ಅನ್ನ ನೋಡ್ಕೊಬೇಕು. ಅಪೋನೆಂಟ್ ಅಂದ್ರೆ ಯಾರು? ಅಪೋನೆಂಟ್ ಅಂದ್ರೆ ಆಪ್ಷನ್ ಸೆಲ್ಲರ್ ಆಗಿರ್ಬೋದು, ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳಾಗಿರ್ಬೋದು. ಅವ್ರು ನಮ್ಮ ಸ್ಟಾಪ್ ಲಾಸ್ ಮೇಲೆ ಕಣ್ಣಿಡ್ತಾರೆ ಅಂತ ಹೇಳಿದ್ರೆ, ನಾವು ಅದನ್ನ ಕರೆಕ್ಟ್ ಆಗಿ ಅವ್ರು ನಮ್ಮ ಬಗ್ಗೆ ಹೇಗ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ನಮ್ಮ ಒಂದು ದಾಳವನ್ನ ಉದುರಿಸ್ಬೇಕು. ಕರೆಕ್ಟ್ ಅಲ್ವಾ? ದಾಳಗಳು ಬರೀ ನೆಪಗಳಕ್ ಮಾತ್ರ. ಆಯ್ತಾ? ಆದ್ರೆ ನಿಜವಾದ ಅವನ ಸಕ್ಸಸ್ ಎಲ್ಲಿ ಬರ್ತಿತ್ತು ಅಂತ ಹೇಳಿದ್ರೆ, ಅವನ ಒಂದು ಸ್ಟ್ರಾಟಜಿ ಬಿಲ್ಡಿಂಗ್ ಮೇಲೆ. ಏನ್ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಅವನು ವ್ಯಕ್ತಿಯ ಮನಸ್ಥಿತಿಯೊಂದಿಗೆ ಆಟ ಆಡ್ತಿದ್ದ. ವ್ಯಕ್ತಿಯ ಮನಸ್ಥಿತಿ ಪ್ರಕಾರವಾಗಿ. ಅಂದ್ರೆ ಆ ಮನಸ್ಥಿತಿಯನ್ನ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡೋದು, ಆ ಮನಸ್ಥಿತಿಯ ಪ್ರಕಾರವಾಗಿ ಇವನ ಆಟವನ್ನ ಮುಂದುವರಿಸೋದು, ಈ ರೀತಿ ಮಾಡ್ತಿದ್ದ. ಇದರಿಂದಾಗಿ ಅವನಿಗೆ ಗೆಲುವು ಬರ್ತಿತ್ತು. ಕರೆಕ್ಟಾ? ಸೊ ನಾವು ಅದನ್ನ ಇಲ್ಲಿ ಅರ್ಥ ಮಾಡ್ಕೊಬೇಕು. ನಾವು ಅವರ ಹಾಗೇನೆ ಮನಸ್ಥಿತಿಯನ್ನ ಬೆಳೆಸ್ಕೊಬೇಕು. ಅದಕ್ಕೆ ಹೇಳ್ತಾರಲ್ಲ, ನಿಮ್ಮ ಅಪೋನೆಂಟ್ ನ ಶೂ ಒಳಗೆ ನೀವು ಕಾಲ್ ಹಾಕಿ ನೋಡಿ ಅಂತ. ಅಂದ್ರೆ ಅವರ ಮೈಂಡ್ ಸೆಟ್, ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನಮ್ಮ ಒಂದು ಆಲೋಚನೆ ಮಾಡ್ಬೇಕು. ಅಂದ್ರೆ ಆಪ್ಷನ್ ಬೈಯಿಂಗ್ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಪ್ಷನ್ ಸೆಲ್ಲರ್ ಇಲ್ಲಿ ಏನು ಮಾಡ್ತಾನೆ ಅಂತ ಥಿಂಕ್ ಮಾಡ್ಬೇಕು. ಆಪ್ಷನ್ ಸೆಲ್ಲಿಂಗ್ ನಾನ್ ಮಾಡ್ತಾ ಇದ್ದೀನಿ ಅಂತ ಆದ್ರೆ, ಆಪ್ಷನ್ ಬೈಯರ್ಸ್ ಗಳು ಇಲ್ಲಿ ಏನ್ ಮಾಡ್ತಾರೆ ಅಂತ ಥಿಂಕ್ ಮಾಡ್ಬೇಕು. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳು ಇಲ್ಲಿ ಏನ್ ಮಾಡ್ತಾರೆ, ಅವ್ರು ಹೈ ರೇಟಿಗೆ ಬೈ ಮಾಡ್ತಾರೆ ಅಂದ್ರೆ, ನಾನು ಹೈ ರೇಟಿಗೆ ಅವ್ರು ಸೆಲ್ ಮಾಡ್ತಾರೆ ಅಂತ ಆದ್ರೆ, ನಾನು ಹೈ ರೇಟಿಗೆ ಹೋಗಿ ಬೈ ಮಾಡ್ಬೋದಾ? ಮಾಡಕ್ಕಾಗಲ್ಲ. ಇದು ನಾವು ಅಪೋನೆಂಟ್ ಅನ್ನ ನೋಡ್ಕೊಂಡು ನಾವು ನಮ್ಮ ಒಂದು ಪ್ಲಾನಿಂಗ್ ಅನ್ನ ಮಾಡ್ಬೇಕು. ಅಂಡ್ ಮೇನ್ ಆಗಿರೋದು ಏನಂತ ಹೇಳಿದ್ರೆ, ಇಲ್ಲಿ ಶಾಂತ ಮನಸ್ಸಲ್ಲಿ ನಾವು ಕುತ್ಕೊಬೇಕು. ಕರೆಕ್ಟಾ? ಟ್ರೇಡಿಂಗ್ ಇರೋದೇ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಶಾಂತ ಎಲ್ಲಿ ಬರ್ತಾರೆ ಸರ್? ಶಾಂತವೇ ಇರಲ್ಲ, ಅಶಾಂತಿಯೇ ಜಾಸ್ತಿ ಅಂತ ಹೇಳ್ತೀವಿ. ಕರೆಕ್ಟಾ? ಆದ್ರೆ ಅಶಾಂತಿಯಲ್ಲಿ ನಾವು ತೆಗೆಯುವಂತ ನಿರ್ಧಾರಗಳೆಲ್ಲ ತಪ್ಪಾಗಿರುತ್ತೆ. ಶಾಂತ ಚಿತ್ತದಲ್ಲಿ ತೆಗೆದ್ರೆ ಅಷ್ಟು ನಿರ್ಧಾರಗಳು ತಪ್ಪಾಗುದಿಲ್ಲ. ಅದಕ್ಕೆ ನಾವು ಕೂಲ್ ಮೈಂಡ್ ಅಲ್ಲಿ ಇರಬೇಕು. ಕೆಲವರು ನೋಡಿ, ಅರಿಬರಿಯಲ್ಲಿ ವೊಲಟೈಲ್ ಮಾರ್ಕೆಟ್ ಅಲ್ಲಿ ನುಗ್ತಾರೆ. ಅದರಿಂದಾಗಿ ಏನಾಗೋಗುತ್ತೆ, ಮಾರ್ಕೆಟ್ ಅಲ್ಲಿ ಅವ್ರಿಗೆ ಲಾಸ್ ಅನ್ನೋದು ಗ್ಯಾರಂಟಿ ಆಗುತ್ತೆ. ಕರೆಕ್ಟಾ? ಅದ್ ಆಗಬಾರ್ದು ಅಂತ ಹೇಳಿದ್ರೆ ಕಾಮ್ ಮೈಂಡ್ ಇಂದ ಕುತ್ಕೊಬೇಕು, ಸಮಾಧಾನವಾಗಿ ಯೋಚನೆ ಮಾಡ್ಬೇಕು. ಅಂತವ್ರನ್ನ ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇದು ಗೊತ್ತಿತ್ತು ಯಾರಿಗೆ? ಶಕುನಿಗೆ. ಅದಾಗಿ ಯಾವಾಗ್ಲೂ ಅಪೋನೆಂಟ್ ಅನ್ನ ಕೆರಳಿಸುವ ರೀತಿಯಲ್ಲೇ ಅವ್ನು ಮಾತಾಡ್ತಿದ್ದ. ಅವಾಗ ಏನಾಗುತ್ತೆ ಅಂದ್ರೆ, ಡಿಸಿಷನ್ಸ್ ಗಳು ರಾಂಗ್ ಆಗ್ತಿತ್ತು. ಡಿಸಿಷನ್ಸ್ ರಾಂಗ್ ಆದ್ರೆ ಆಟೋಮೆಟಿಕ್ ಆಗಿ ನಾವು ಗೆಲ್ಲಬಹುದು ಅನ್ನೋ ಒಂದು ಮೈಂಡ್ ಸೆಟ್. ಓಕೆನಾ? ಇಲ್ಲಿ ಬರೋದೇನಂದ್ರೆ, ನಮ್ಮ ಎಕ್ಸೈಟ್ಮೆಂಟ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಟ್ರೇಡಿಂಗ್ ಅನ್ನೋದು ಏನಾಗಿದೆ ಗೊತ್ತಾ, ಈಗ ಜೂಜು ಅಂತ ನಾವು ನೋಡಕ್ ಶುರು ಹಚ್ಕೊಂಡ್ಬಿಟ್ವಿ. ಕರೆಕ್ಟಾ? ಆದ್ರೆ ಜೂಜು ನಮ್ಗೆ ಥ್ರಿಲ್ ಕೊಡುತ್ತೆ. ಅದಾಗ್ಲಿ ನಿಜವಾಗ್ಲೂ ಒಬ್ಬ ಟ್ರೇಡರ್ ಇದನ್ನ ಬಿಸ್ನೆಸ್ ಆಗಿ ನೋಡಿದ್ರೆ ಅವನೆಲ್ಲ ಡಿಸಿಪ್ಲಿನ್ ಬೆಳೆಯುತ್ತೆ. ಆದ್ರೆ ನಾವು ಜೂಜು ಅಂತ ನೋಡ್ತಾ ಹೋದ್ರೆ ಅದು ಥ್ರಿಲ್.
ನಮ್ಗೆ ಥ್ರಿಲ್ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬೋರ್ ಹೊಡಿಯುತ್ತೆ. ನಾವು ಇನ್ನೊಂದು ಥ್ರಿಲ್ ಬೇಕು ಅಂತ ಹೋಗ್ತೀವಿ. ಸಕ್ಸಸ್ ಅನ್ನ ನೋಡಿ ನೋಡಿ ಥ್ರಿಲ್ ಬೋರ್ ಹೊಡೆದೋದ್ರೆ ಫೇಲಿಯರ್ ಥ್ರಿಲ್ ಅನ್ನ ನೋಡಕ್ ಹೋಗ್ತೀವಿ. ಫೇಲಿಯರ್ ಥ್ರಿಲ್ ಗಳು ನೋಡಿ ಬೋರ್ ಹೊಡೆದಾಗ ಸುಮ್ನೆ ಇರಕ್ ಕಲಿತೀವಿ. ಕರೆಕ್ಟ್ ಅಲ್ವಾ? ಅದ್ರ ಬದಲು ನಾವು ಒಂದು ಬಿಸ್ನೆಸ್ ಆಗಿ ನೋಡಿದ್ರೆ ನಾವು ಡಿಸಿಪ್ಲಿನ್ ಆಗಿರೋದನ್ನ ಕಲಿತೀವಿ. ಸೊ ಇದನ್ನ ನಾವು ಖಂಡಿತವಾಗ್ಲೂ ತಗೊಬೇಕು. ಟ್ರೇಡರ್ಸ್ ಗಳು ಅದನ್ನ ಮೈಂಡ್ ಸೆಟ್ ಗೆ ಅಡಾಪ್ಟ್ ಮಾಡ್ಕೊಬೇಕು. ಇದು ಹೌದು ಅಲ್ಲ ಅನ್ನೋದು ನಿಮ್ಗೆ ಹೇಗ್ ಅನ್ಸ್ತಿದ್ಯೋ ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಇದುವರೆಗೆ ನೀವು ತಿಳ್ಕೊಂಡಿದ್ದು ಈ ಶಕುನಿ ಪಾತ್ರದಿಂದ ನಿಮ್ಗೆ ಏನ್ ಅರ್ಥ ಆಗ್ತಿದೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಟ್ರೇಡರ್ ಗಳಿಗೆ ತಾಳ್ಮೆ ಮತ್ತೆ ಭಾವನಾತ್ಮಕ ನಿಯಂತ್ರಣ ಬೇಕೇ ಬೇಕು. ಕರೆಕ್ಟ್. ಆದ್ರೆ ಏನಾಗುತ್ತೆ ಅಂದ್ರೆ ಸೋತಾಗ ಭಯ ಬರೋದು, ಆಮೇಲೆ ಗೆದ್ದಾಗ ಎಕ್ಸೈಟೆಡ್ ಆಗೋದು ಎರಡೂ ತಪ್ಪು. ಕರೆಕ್ಟ್ ಅಲ್ವಾ? ಅವ್ರಿಗೆ ಆ ಭಾವನಾತ್ಮಕ ಎಮೋಷನಲ್ ಇತ್ತಲ್ಲ ಫೀಲಿಂಗ್, ಅದನ್ನ ಕಂಟ್ರೋಲ್ ಇಟ್ಕೊಬೇಕು. ಯಾವ ಸಿಚುವೇಶನ್ ಅಲ್ಲೂ ಅದು ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಬಿಡಬಾರ್ದು. ಏನಾಗುತ್ತೆ ಕೆಲವು ಸಲ ಗೆದ್ದಾಗ ಎಕ್ಸೈಟ್ಮೆಂಟ್ ಆದ್ರೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿ ನಾವು ಇನ್ನೊಂದು ಟ್ರೇಡ್ ತಗೊಳಕ್ ಹೋಗಿ ನಾವು ಮತ್ತೆ ಲಾಸ್ ಹೋಗ್ತೀವಿ. ಕರೆಕ್ಟಾ? ಎಕ್ಸೈಟೆಡ್ ಆದಾಗ್ಲೂ ನಾವು ಕಾಮ್ ಆಗಿರೋದ್ ಕಲಿಬೇಕು. ಲಾಸ್ ಆದಾಗ್ಲೂ ಅದನ್ನ ತಲೆಗೆ ಹಚ್ಕೊಳ್ಳದೆ ಕಾಮ್ ಆಗಿರ್ಬೇಕು. ಇಲ್ಲಿ ಲಾಸ್ ಆಯ್ತು ಅಂತ ಹೇಳಿ ನಾವೇನಾರ ಅಪ್ಸೆಟ್ ಆದ್ರೆ, ಎಮೋಷನಲ್ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ನಾವು ರಿವೆಂಜ್ ಟ್ರೇಡಿಂಗ್ ಹೋಗ್ಬಿಡ್ತೀವಿ. ರಿವೆಂಜ್ ಟ್ರೇಡಿಂಗ್ ಇಂದ ಏನಾಗುತ್ತೆ ಅಂದ್ರೆ ಲಾಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಹಾಗೇನೆ ಇದ್ರಿಂದ ನಾವು ಜೀವನಕ್ಕೆ ಏನ್ ಪಾಠ ತಗೊಂಡ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ನಮಗ್ ಶಕುನಿ ಒಳ್ಳೆಯವನು ಕೆಟ್ಟವನು ಸೆಕೆಂಡರಿ. ಆದ್ರೆ ಅವನಿಂದ ನಾವು ಕಲಿಬೇಕಾಗಿರೋದು ಏನಂತ ಹೇಳಿದ್ರೆ ಫೋಕಸ್ ಮತ್ತೆ ಪೇಶನ್ಸ್, ತಾಳ್ಮೆ. ಅವನ ಹತ್ರ ಅದು ತುಂಬಾ ಇತ್ತು. ಆಯ್ತಾ? ಎದುರಾಳಿಗಳಿಗೆ ಕೋಪ ಬರ್ಸ್ತಿದ್ದ, ಅಹಂಕಾರದಿಂದ ಅವರನ್ನ ಅಹಂಕಾರನ ತಟ್ಟಿ ಎಬ್ಬಿಸ್ತಿದ್ದ. ಇದರಿಂದಾಗಿ ಏನಾಗ್ತಿತ್ತು, ಅವರು ರಾಂಗ್ ಡಿಸಿಷನ್ಸ್ ಗಳು ತಗೊಳಕ್ಕೆ. ಯಾಕೆ ಹೇಳಿ? ಪಾಂಡವರುಗಳಿಗೆ ಅಂತ ಬುದ್ಧಿ ಇಲ್ವಾ? ಬುದ್ಧಿ ಇತ್ತು. ಆದ್ರೆ ಅವರನ್ನ ಎಮೋಷನಲಿ ಅವರನ್ನ ಡಿಸ್ಟರ್ಬ್ ಮಾಡಿದಾಗ ಅವ್ರು ಅದ್ ಯಾರ ಹತ್ರ? ಧರ್ಮರಾಯ ಹತ್ರನೇ ಮಾಡಿಸಿದ್ದಾನೆ. ಎಷ್ಟು ಆಲೋಚನೆ ಮಾಡಿ. ಧರ್ಮರಾಯ ಅಂದ್ರೆ ಅವ್ನ್ ಧರ್ಮ ಬಿಟ್ಟು ಹೋಗದೇ ಇರುವ ವ್ಯಕ್ತಿ, ಅವನತ್ರನೇ ಆ ಧರ್ಮ ಮಾಡಿಸೋ ಹಾಗೆ ಮಾಡಿ ಅವನೇ ಅವನ ಹೆಂಡತಿಯನ್ನು ಜೂಜಿಗೆ ಅಡ ಇಡುವ ಹಾಗೆ ಮಾಡಿದಾನೆ ಅಂದ್ರೆ ಅವ್ನು ಎಷ್ಟು ಮೈಂಡ್ ಸೆಟ್ ಅನ್ನು ಡಿಸ್ಟರ್ಬ್ ಮಾಡ್ತಿದ್ದ ಲೆಕ್ಕ ಹಾಕಿ. ಕರೆಕ್ಟ್ ಅಲ್ವಾ? ಇದೇ ಹಿಂಗಿದ್ದಾಗ ನಾವು ಟ್ರೇಡಿಂಗ್ ಅಲ್ಲಿ ಅಪೋನೆಂಟ್ ದುಡ್ಡು ಮಾಡ್ಬೇಕಂದ್ರೆ ಇಲ್ಲಿ ಝೀರೋ ಮನಿ ಗೇಮ್. ಝೀರೋ ಮನಿ ಗೇಮ್ ಅಂದ್ರೆ ಏನಾಯ್ತು? ಅವರು ನಮ್ಮ ದುಡ್ಡನ್ನ ಹೊಡಿಬೇಕು. ಹೊಡಿಬೇಕಾದ್ರೆ ನಮ್ಮನ್ನ ಎಷ್ಟು ಡಿಸ್ಟರ್ಬ್ ಮಾಡಲ್ಲ. ನಾವ್ ಆ ಡಿಸ್ಟರ್ಬ್ ಸಿಕ್ಕಾಕೊಟ್ಟಿದೀವಿ ಅಂದ್ರೆ ನಮ್ಮಲ್ಲಿ ಕಂಟ್ರೋಲ್ ಎಷ್ಟಿರ್ಬೇಕು. ಕರೆಕ್ಟ್ ಅಲ್ವಾ? ಆ ಕಂಟ್ರೋಲ್ ಇದ್ರೆ ಮಾತ್ರ ನಾವು ಅರ್ಧ ಯುದ್ಧ ಗೆದ್ದಂಗ ಆಗತ್ತೆ. ಸೊ ಅರ್ಧ ಯುದ್ಧ ಗೆದ್ದಬೇಕಂತ ಹೇಳಿದ್ರೆ ನಾವು ಆ ಕಂಟ್ರೋಲ್ ಇರ್ಬೇಕು. ಇದೆಲ್ಲ ಸರಿ ಸರಿ. ಅದನ್ನ ಹೇಗ್ ಅಪ್ಲೈ ಮಾಡ್ಕೊಳ್ಳೋದು, ನಾವು ಈಗಿನ ಮಾರ್ಕೆಟ್ ಅಲ್ಲಿ ಅದನ್ನ ಹೇಗ್ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದು ನಮ್ಗೆ ಡೌಟ್ ಬರುತ್ತೆ. ಕರೆಕ್ಟಾ? ಯಾಕಂದ್ರೆ ಈಗಿನ ಮಾರ್ಕೆಟ್ ಹೇಗಿದೆ ಗೊತ್ತಾ? ಫಾಸ್ಟ್. ಅದು ಎಲ್ಲ ಬಂದು ತುಂಬಾ ಫಾಸ್ಟ್ ಅಲ್ಲಿ ಇದೆ. ಇಂಥ ಮಾರ್ಕೆಟ್ ಅಲ್ಲಿ ನಾವು ಅದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದೀನಿ. ಕರೆಕ್ಟ್ ಅಲ್ವಾ? ಸೊ ನಾನು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಟ್ರೇಡಿಂಗ್ ಅಲ್ಲಿ ಶಕುನಿಯ ಮನೋನಿಯಂತ್ರಣದ ತಂತ್ರಗಳನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಯಶಸ್ಸು ಅನ್ನೋದು ಒಂದು ದಾಳ ಉರುಳಿಸೋ ರೀತಿಯಲ್ಲಿ ಅದನ್ನ ಉರುಳಿಸುವ ಮುಂಚೆ ನಾವು ಅದನ್ನ ಪ್ರಿಪೇರ್ಡ್ ಆಗಿರ್ಬೇಕು. ಅಂದ್ರೆ ನಾವು ಟ್ರೇಡಿಂಗ್ ಗೆ ಬಂದು ಕೂತ್ಕೊಳ್ಳೋ ಮುಂಚೆ ನಾನು ಏನು ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಕ್ಲಿಯರ್ ಇರ್ಬೇಕು. ನಾನು ಇವತ್ತು ಸಿ ಕಡೆ ಹೋಗ್ತೀನಾ, ಪಿ ಕಡೆ ಹೋಗ್ತೀನಾ, ನಾನು ಏನ್ ಮಾಡಕ್ ಹೊರಡ್ತೀನಿ, ಇವತ್ ಮಾರ್ಕೆಟ್ ಅಲ್ಲಿ ಈ ರೀತಿ ಆದ್ರೆ ನಾನು ಏನ್ ಡಿಸಿಷನ್, ನಂದು ಸ್ಟಾಪ್ ಲಾಸ್ ಎಷ್ಟಿರ್ಬೇಕು, ನನ್ ಟಾರ್ಗೆಟ್ ಎಷ್ಟಿರ್ಬೇಕು, ನನ್ ಪರ್ ಡೇ ಟಾರ್ಗೆಟ್ ಎಷ್ಟಿರ್ಬೇಕು, ಪರ್ ಡೇ ಸ್ಟಾಪ್ ಲಾಸ್ ಎಷ್ಟಿರ್ಬೇಕು, ಎಲ್ಲ ಡಿಸೈಡೆಡ್ ಆಗಿ ಬಂದು ಮಾನಸಿಕವಾಗಿ ನಾವು ರೆಡಿಯಾಗಿ ಬಂದ್ರೆ ಅವಾಗ ನಾವು ಗೆಲ್ಲಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ ಶಕುನಿಯ ಮೈಂಡ್ ಸೆಟ್ ಗಳನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಇದೇ ಒಂದು ಟ್ರೇಡಿಂಗ್ ಅನ್ನೋ ಜರ್ನಿಯನ್ನ ನಾವು ಮಾಡಕ್ ಹೊರಟ್ವಿ ಅಂತ ಆದ್ರೆ ನಾವು ಸಕ್ಸಸ್ ಆಗುತ್ತೆ. ಆದ್ರೆ ಅದಕ್ಕೆ ಸ್ಥಿರವಾದ ಮನಸ್ಸು ಬೇಕು. ಆ ಮನಸ್ಸು ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಏನಾದ್ರೂ ಒಂದು ಪ್ರಾಪರ್ ಆದಂತಹ ಒಂದು ಫ್ರೇಮ್ ವರ್ಕ್ ಇರಬೇಕು. ಒಂದು ಬಿಹೇವಿಯರಲ್ ಚಾರ್ಟ್ ಇರಬೇಕು. ಇದೆಲ್ಲ ಇತ್ತಂದ್ರೆ ಮಾತ್ರ ನಮ್ ಕೈ ಸಕ್ಸಸ್ ಮಾಡ್ಕೊಳಕ್ ಆಗತ್ತೆ. ಬಿಟ್ರೆ ಇಲ್ದಿದ್ರೆ ಮಾಡೋದು ತುಂಬಾ ಕಷ್ಟ. ಸೊ ಅದನ್ನ ನೀವು ಸಿದ್ಧತೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಗಳಿಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.